ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಮೋಹಿತ್ ವೈಪೆ ಹೆಬ್ಬಾಳ್ ತಂಡದ ಆಟಗಾರರಿಂದ ಉತ್ತಮವಾದಂತಹ ಒಂದು ಟ್ಯಾಕಲ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಸೇರ್ಪಡೆ ಆಗ್ತಾ ಇದೆ. ರಾಕರ್ಸ್ ಬೇಗ ಬನ್ನಿ. ವಿಶ್ವೇಶ್ವರಯ್ಯ ರಾಕರ್ಸ್ ಕಾಲ್ ಕೊಟ್ಟ ತಕ್ಷಣ ಬೇಗ ಬರಬೇಕು ಎಲ್ಲ ತಂಡಗಳು. ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ದಯವಿಟ್ಟು ಇಂದು ಭಾಗವಹಿಸಿದಂತ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ ಆಟಗಾರರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಈಗಾಗಲೇ ಊಟ ಸಹ ರೆಡಿ ಆಗಿದೆ. ಊಟದ ಟೋಕನ್ ಅನ್ನ ಪ್ರಚಾರಕರ ಬಳಿ ಬಂದು ತಂಡದ ನಾಯಕರು ತೆಗೆದುಕೊಂಡು ಹೋಗ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನಷ್ಟು ರೋಚಕ ಪಂದ್ಯಗಳು 2 ಅಂಕಣದಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ಅಂಕಣ 1ರಲ್ಲಿ ವೈಎಫ್ಎ ಹೆಬ್ಬಾಳ್ ವಿರುದ್ಧ ಕೆಕೆ ಸ್ಪೋರ್ಟ್ಸ್ ಕ್ಲಬ್, 1 ಅಂಕದ ಮುನ್ನಡೆಯಲ್ಲಿ ವೈಎಫ್ಎ ಹೆಬ್ಬಾಳ್. ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ರ ರಾಕರ್ಸ್. ಕೆಕೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ ಲೆಫ್ಟ್ ರೈಡರ್ ಲೆಫ್ಟ್ ಕವರ್ ಭಾಗದಿಂದ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ವೈಎಫ್ಎ ಹೆಬ್ಬಾಳ್ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. 4-2 ಇನ್ ಫೇವರ್ ಆಫ್ ವೈಎಫ್ಎ ಹೆಬ್ಬಾಳ್. ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ. ವೈಎಫ್ಎ ಹೆಬ್ಬಾಳ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಅಂಕಣ 1ರಲ್ಲಿ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ರಾಕರ್ಸ್. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಪ್ರಕಾಶ್, ತೀರ್ಪುಗಾರರಾಗಿ ರವಿಕುಮಾರ್ ಹಾಗೂ ಮೋಹನ್, ಸ್ಕೋರರ್ ಆಗಿ ರವಿ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶಾಂತಮ್ಮ ಹಾಗೂ ಸಂದೀಪ್, ಡೂ ಆರ್ ಡೈರೆಕ್ಟ್ ರೆಕಾರ್ಡರ್ ಆಗಿ ಸುನೀತಾ. ಎಲ್ಲ ತೀರ್ಪುಗಾರರೇ ಅಂಕಣ 1ಕ್ಕೆ ತೆರಳಿ. ಸಾಕಷ್ಟು ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ದಾಳಿಯೊಂದಿಗೆ ಪ್ರಕಾಶ್ ಬೇಗ ಮಾಡಿ 2 ಅಂಕವನ್ನು ಇಲ್ಲಿ ಪಡೆಯಲು ಯಶಸ್ವಿಯಾಗಿದ್ದಾರೆ ವೈಎಫ್ಎ ಹೆಬ್ಬಾಳ್ ತಂಡದ ಆಟಗಾರರು. ಕೆಕೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಉತ್ತಮವಾದಂತಹ ಒಂದು ಎಸ್ಕೇಪ್, ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ಒಬ್ಬ ಡಿಫೆಂಡರ್ ಕೂಡ ಅಲ್ಲಿ ಸೆಲ್ಫ್ ಔಟ್ ಆಗಿದ್ರು. ಒಂದು ಸಂದರ್ಭದಲ್ಲಿ ದಾಳಿಗಾರನಿಗೆ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. 7-6 ಇನ್ ಫೇವರ್ ಆಫ್ ವೈಎಫ್ಎ ಹೆಬ್ಬಾಳ್. ನಾಲ್ಕು ಆಟಗಾರ ನಡುವೆ ವೈಎಫ್ಎ ಹೆಬ್ಬಾಳ್ ತಂಡದ ಜರ್ಸಿ ನಂಬರ್ 9 ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ.
ಸಾಕಷ್ಟು ಒಳ ನುಗ್ಗಿದ್ರು. ಆದ್ರೆ ವೈಎಫ್ಎ ಹೆಬ್ಬಾಳ್ ತಂಡದ ಡಿಫೆನ್ಸ್ ಭಾಗದಲ್ಲಿ ಒಂದು ಅದ್ಭುತವಾದಂಥ ಟ್ಯಾಕಲ್. ಸೂಪರ್ ಕ್ಲಾನ್ ಆಗಿದೆ. 3 ಆಟದ ನಡುವೆ ವೈಎಫ್ಎ ಹೆಬ್ಬಾಳ್ ತಂಡದ ದಾಳಿಗಾರ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಳ್ತಾ ಇದ್ರೆ ವೈಎಫ್ಎ ಹೆಬ್ಬಾಳ್. ಕಾರಣ 1ರಲ್ಲಿ ಮುಂದಿನ ಪಂದ್ಯ ಮಾನ್ಸೂನ್ ವಿರುದ್ಧ ಜಾಲಹಳ್ಳಿ ಯೂತ್ಸ್. 2 ತಂಡಗಳು ಬೇಗನೆ ರೆಡಿಯಾಗಿರಬೇಕು. ಪಂದ್ಯ ಮುಗಿದ ತಕ್ಷಣ ಬೇಗನೆ ಬರಬೇಕು. ವೇದಿಕೆ ಬಲಭಾಗದಲ್ಲಿ ನಮಗೆ ಕಾಣ್ತಾ ಇರೋದು ರೆಡ್ ಮತ್ತೆ ವೈಟ್ ಯೂನಿಫಾರ್ಮ್ ನಲ್ಲಿ ರಾಕರ್ಸ್ ತಂಡ ಆತಿಥೇಯ ಪದ್ಮನಾಭ ನಗರದ ವಿಧಾನಸಭಾ ಕ್ಷೇತ್ರದ ತಂಡವಾಗಿದೆ. ಆತಿಥೇಯ ತಂಡವಾಗಿ ಈ ಪಂದ್ಯಾವಳಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕೋಚ್ ಆಗಿ ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಮಂಜಣ್ಣ ಕೋಚ್ ಆಗಿ ರಾಕರ್ಸ್ ತಂಡಕ್ಕೆ. ಮೊದಲ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡ ಅಂಕವನ್ನು ಪಡ್ಕೊಳ್ತಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ದಾಳಿಕಾರ. ಮೊದಲ ದಾಳಿ ಇದೀಗ ರಾಕರ್ಸ್ ತಂಡದ ಪರವಾಗಿ ಕಾಣ್ತಾ ಇರೋದು. ನಿಧಾನಗತಿಯಲ್ಲಿ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ದಾಳಿಯ ವೇಗ ಹೆಚ್ಚುತ್ತಾ ಇದೆ. ಜೆರ್ಸಿ ನಂಬರ್ 10 ಆಟಗಾರ ರಕ್ಷಣಾತ್ಮಕ ಆಟದೊಂದಿಗೆ ಮೊದಲ ದಾಳಿಯಲ್ಲಿ ಡಿಫೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ತಾ, ಮ್ಯಾಟ್ ಅನ್ನು ಚೆಕ್ ಮಾಡ್ಕೊಳ್ತಾ ವಾಪಸ್ ಆಗ್ತಾ ಇದ್ದಾರೆ ರಾಕರ್ಸ್ ಪದ್ಮನಾಭನಗರ ತಂಡ. ನೀಲಕಾಯದ ಆಟಗಾರ ವಿಶ್ವೇಶ್ವರಯ್ಯ ತಂಡದ ಆಟಗಾರರು 2 ಆಟಗಾರರನ್ನ ನೇರ ವಾಲಿಬಾಲ್ ಕೋರ್ಟ್ ಇಂದ ಕರ್ಕೊಂಡ್ಬಂದಿರೋ ಹಾಗಿದೆ. ಅವರ ಹೈಟ್ ನ ಅಡ್ವಾಂಟೇಜ್ ಅನ್ನು ಹೇಗೆ ಬಳಸ್ಕೊಳ್ತಾರೆ ನೀಲಕಾಯದ ಆಟಗಾರ ನೋಡಬೇಕಿದೆ. ರಕ್ಷಿತ್ ತಮ್ಮ ದಾಳಿಯಲ್ಲಿ ಮೊದಲ ದಾಳಿಯಲ್ಲಿ ಇಲ್ಲೂ ಕೂಡ ರಕ್ಷಣಾತ್ಮಕ ದಾಳಿಯನ್ನು ನೋಡ್ತಾ ಇದ್ದೇವೆ. ರಕ್ಷಣಾತ್ಮಕ ಆಟ ಹೆಚ್ಚು ಸಮಯ ನಿಲ್ಲೋದಿಲ್ಲ. ಸ್ಥಳೀಯ ಪ್ರೇಕ್ಷಕರ ಪ್ರೋತ್ಸಾಹದ ಜೊತೆಯಲ್ಲಿ ಜೆರ್ಸಿ ನಂಬರ್ 99 ಹಿಂದೆ ಪ್ರಸನ್ನ ರೀಚಿಂಗ್ ಫ್ರಮ್ ಔಟ್ ಸೈಡ್ ಅಂತಾರೆ. ಬ್ರೋ ರೀಚಿಂಗ್ ಫ್ರಮ್ ಔಟ್ ಸೈಡ್ ಬೆನ್ನು ತೋರ್ಸ್ ಅಂತಾರೆ ಹಿರಿಯರು. ಎಲ್ಲೂ ಅಷ್ಟೇ ಬೆನ್ನು ತೋರಿಸಿದ ಟ್ಯಾಕಲ್ ಬಂದಿದೆ ಕಬಡ್ಡಿಯಲ್ಲೂ ಕೂಡ. ಕಬಡ್ಡಿಯಿಂದ ನಾವು ತಿಳ್ಕೊಂಡು ಮುಂದಿನ ಪಂದ್ಯ ಕಣ 1ರಲ್ಲಿ ಜಾಲಹಳ್ಳಿ ಯೂತ್ಸ್ ವಿರುದ್ಧ ಮಾನ್ಸೂನ್. 2 ತಂಡದ ನಾಯಕರು. ಇದು ತಮಗೆ 2ನೇ ಕರೆ. ಮತ್ತೆ ರಾಕರ್ಸ್ ತಂಡದ ಪರವಾಗಿ ಪ್ರಥಮ ದಾಳಿಯಲ್ಲಿ ಹಾಗೆ ವಾಪಸ್ ಬಂದ ಸ್ವಸ್ಟಿಕ್ ವಿರುದ್ಧ ಶ್ರೀನಗರ ಸ್ಪೈಡರ್ಸ್ ಕಣ 2ರಲ್ಲಿ ಉತ್ತಮವಾದ ಒಂದು ದಾಳಿಯ ಪ್ರಯತ್ನದಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಪ್ರಥಮ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ ರಾಕರ್ಸ್ ಪದ್ಮನಾಭನಗರ ತಂಡ. ವೇಗದ ದಾಳಿಯ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ಗೆ ಒಂದು ಅಂಕ ಸಿಕ್ಕರೆ ಮತ್ತೋರ್ವ ನೀಲಕಾಯದ ಆಟಗಾರನನ್ನು ಬಳಸ್ತಾರೆ ವಿಶ್ವೇಶ್ವರಯ್ಯ ತಂಡ. ರಾಜ ತಮ್ಮ ದಾಳಿಯಲ್ಲಿ 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ. ಓಹೋ, ಉತ್ತಮವಾದ ಪ್ರಯತ್ನ. ಇಲ್ಲಿ 2 ವಿಭಾಗದಲ್ಲಿ ಯಶಸ್ಸು ಕಾಣ್ತಾ ಇದೆ. ದಾಳಿಕಾರ ಕೂಡ ಉತ್ತಮವಾದ ಪ್ರಯತ್ನವನ್ನು ಮಾಡಿದ್ರು. ಗ್ಯಾಪ್ ಹಾಕಿ ಮಿಡ್ ಲೈನ್ ಕಡೆ ನುಗ್ತಾ ಇದ್ರು. ಆದ್ರೆ ಡಿಫೆನ್ಸ್ ನ ಸಪೋರ್ಟ್ ಸ್ವಲ್ಪ ತಡವಾಗಿ ಬಂದ್ರು ಕೂಡ ಒಂದು ಅತ್ಯುತ್ತಮವಾದ ಸಪೋರ್ಟ್ ಅನ್ನು ನೀಡೋದ್ರೊಂದಿಗೆ ರಾಕರ್ಸ್ ತಂಡ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಜೆರ್ಸಿ ನಂಬರ್ 17ರಲ್ಲಿ ದೃಢ ಆಟಗಾರ ರಾಕರ್ಸ್ ಪದ್ಮನಾಭನಗರ ತಂಡದ ಪರವಾಗಿ. ಇಲ್ಲೂ ಕೂಡ ಬೋನಸ್ ಆಫ್ ಆಗಿದೆ. ಅಂಕ ಪಡಿಬೇಕಾದ್ರೆ ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಬೇಕಾಗಿದೆ ಕೂಡ. ಡಿಫೆನ್ಸ್ ಅವಕಾಶವನ್ನ ನೀಡ್ತಾ ಇಲ್ಲ. ದಾಳಿಕಾರ ಕೂಡ ಎಚ್ಚರಿಕೆ ಹೆಜ್ಜೆಗಳನ್ನು ನೀಡ್ತಾ ವಾಪಸ್ ಆದ್ರೆ ದಾಳಿ ವಿಭಾಗದಲ್ಲಿ ಹನುಮ. ದಾಳಿಯಲ್ಲಿ ಹನುಮ. ಆರು ಆಟದ ನಡುವೆ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. 3-2 ಇನ್ ಫೇವರ್ ಆಫ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್. ಕಾರ್ತಿಕ್ ಈ ಬಾರಿ ವೇಗದ ದಾಳಿ. ವಾಟ್ ಅ ಬ್ಯೂಟಿಫುಲ್ ರೀಚ್. ಗ್ಯಾಪ್ ಅನ್ನು ಹುಡುಕ್ತಾ
ತೀರ್ಪುಗಾರರು ಇಲ್ಲಿ ಕೌಂಟ್ ಮಾಡ್ತಾ ಇದ್ರ ಒಂದೇ ದಾಳಿಯಲ್ಲಿ 4 ಅಂತಾರೆ ಅಂಪೈರ್. ಮೊಟ್ಟ ಮೊದಲ 4 ಅಂಕಗಳು ಪಂದ್ಯಾವಳಿಯಲ್ಲಿ. ಜೋರಾದ ಚಪ್ಪಾಳೆ ಬರಲಿ. ಇಡೀ ಪಂದ್ಯಾವಳಿಯಲ್ಲಿ 2 ದಿನದ ಪಂದ್ಯಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ 4 ಅಂಕಗಳು ಸೇರ್ಪಡೆಯಾಗ್ತಾ ಇರೋದು. ರಾಕರ್ಸ್ ತಂಡ ಆತಿಥೇಯ ತಂಡ ಅದನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಕಾರ್ತಿಕ್, ಇದು ನಿಜವಾದ ನಿಮ್ಮ ಸಪೋರ್ಟ್, ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಆಟಗಾರರಿಗೆ ನೀಡ್ತಾ ಇದೆ ಉತ್ಸಾಹ. ಈ ಉತ್ಸಾಹದಲ್ಲಿ ಮತ್ತಷ್ಟು ಟ್ಯಾಕಲ್ಗಳು ಮತ್ತಷ್ಟು ರೈಡ್ಗಳನ್ನು ನಾವು ನೋಡಲಿದ್ದೇವೆ ರಾಕರ್ಸ್ ತಂಡದ ಪರವಾಗಿ. ಇಲ್ಲಿ ಸಮಯ ಕೂಡ ಓಡ್ತಾ ಇತ್ತು. ಎಸ್, ಮತ್ತೊಂದು ಯಶಸ್ವಿ ಟ್ಯಾಕಲ್. ಇಲ್ಲಿ ಡಿಫೆಂಡರ್ ಕೂಡ ಹೊರಗಡೆ ಹೋಗಿದ್ದಾರಾ? ಇಲ್ಲ. ಆಲ್ ಔಟ್ ನ ಪಾಯಿಂಟ್ ಒಂದು ಕಡೆ, ಬೋನಸ್ ಪಾಯಿಂಟ್ ಮತ್ತೊಂದು ಕಡೆ. ಎಸ್, ಬೋನಸ್ ಅಂಕ ವಿಶ್ವೇಶ್ವರಯ್ಯ ತಂಡಕ್ಕೆ 1+2 ಟ್ಯಾಕಲ್ ನ ಅಂಕ ಮತ್ತು ಆಲ್ ಔಟ್ ನ 2 ಅಂಕ ರಾಕರ್ಸ್ ತಂಡಕ್ಕೆ ಸಿಗ್ತಾ ಇದೆ. ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದರಲ್ಲಿ ವಿಶ್ವೇಶ್ವರಯ್ಯ ತಂಡ. 9-4 ಪಂದ್ಯ. ಪ್ರಥಮಾರ್ಧದ 4.5 ನಿಮಿಷ ಆಟ ಮುಕ್ತಾಯ ಆಗಿದೆ. 5 ಅಂಕಗಳ ಅಂತರದ ಮುನ್ನಡೆ ಇದೆ. 5 ಅಂಕಗಳ ಅಂತರ ದೊಡ್ಡದೇನಲ್ಲ. ಕಬಡ್ಡಿಯಲ್ಲಿ ಯಾವಾಗ ಬೇಕಾದರೂ ವಾಪಸಾತಿಯನ್ನು ಪಡೆಯಬಹುದು. ವಿಶ್ವೇಶ್ವರಯ್ಯ ತಂಡ ಕೂಡ ಕಡಿಮೆ ಏನಿಲ್ಲ. 2 ಬಹುತೇಕ ಸಮನಾದ ತಂಡಗಳು ಮುಖಾಮುಖಿಯಾಗಿ ಪಂದ್ಯವನ್ನು ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಮೇಲ್ಗೈ ಸಾಧಿಸಿರೋದು ಆತಿಥೇಯ ರಾಕರ್ಸ್ ಪದ್ಮನಾಭನಗರ ತಂಡ. ಅಂಕಣ 1ರಲ್ಲಿ ಕೆಕೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ವೈಎಫ್ಎ ಹೆಬ್ಬಾಳ್ ತಂಡಗಳ ನಡುವೆ ಈಗಾಗಲೇ ಪ್ರಥಮಾರ್ಧದ ಮುಕ್ತವಾಗಿದೆ. ವೈಎಫ್ಎ ಹೆಬ್ಬಾಳ್ 16, ಕೆಕೆ ಸ್ಪೋರ್ಟ್ಸ್ ಕ್ಲಬ್ 9 ಅಂಕದೊಂದಿಗೆ 7 ಅಂಕದ ಮುನ್ನಡೆಯಲ್ಲಿರುವಂತಹ ವೈಎಫ್ಎ ಹೆಬ್ಬಾಳ್. ಇಲ್ಲೊಂದು ಮಿಸ್ಟೇಕ್ ಬರ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. ಬೇಡದ ಟ್ಯಾಕಲ್ ನ ಪ್ರಯತ್ನ. ದಾಳಿಕಾರನ ವೇಗದ ಅಳತೆ ಮಾಡೋದ್ರಲ್ಲಿ ವಿಫಲವಾಗ್ತಾ ಇದ್ದಾರೆ ಹನುಮ. ಅಂಕಣದಿಂದ ಹೊರಗೆ. ಮತ್ತೆ ರಾಕರ್ಸ್ ತಂಡಕ್ಕೆ ಸುಲಭವಾಗಿ ಒಂದು ಅಂಕ ಸಿಕ್ಕರೆ ನೀಲಕಾಯ್ದ ಆಟಗಾರ ಮತ್ತೊಮ್ಮೆ ರಾಜ ತಾಳಿ ವಿಭಾಗದಲ್ಲಿ. ಒಂದು ಮಿಸ್ಟೇಕ್ ಪಂದ್ಯವನ್ನು ಬದಲಾಯಿಸಬಲ್ಲದು. ಒಂದು ಮಿಸ್ಟೇಕ್ ಆಲ್ ಔಟ್ ಅನ್ನು ತಂದುಕೊಡಬಲ್ಲದು. ಆ ಮಿಸ್ಟೇಕ್ ಮಾಡಿದ್ದು ಮೊದಲು ವಿಶ್ವೇಶ್ವರಯ್ಯ ತಂಡ. ಈಗ ರಾಕರ್ಸ್ ತಂಡ ಇರುವ ಮುನ್ನಡೆಯನ್ನು ಕಾಪಾಡಿಕೊಳ್ಬೇಕಾಗ್ತಿದೆ. 10-4 ಪಂದ್ಯ ಸಾಗಿದೆ. ಬೋನಸ್ ಅಂಕದ ಸಂಪಾದನೆ. ಬೋನಸ್ ಅಂಕಗಳ ಅಂತರವನ್ನು ಕಡಿಮೆ ಮಾಡ್ತಾ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ ತಂಡಗಳು. ಸದ್ಯಕ್ಕೆ ಬೋನಸ್ ಅಂಕದ ಸಂಪಾದನೆಯಲ್ಲಿ ಮುಂದೆ ನಡೀತಾ ಇರೋದು ವಿಶ್ವೇಶ್ವರಯ್ಯ ತಂಡ. ರಾಕರ್ಸ್ ತಂಡದ ಪರವಾಗಿ ಮತ್ತೊಮ್ಮೆ ಜರ್ಸಿ ನಂಬರ್ 17 ದೃಢಕಾಯದ ಆಟಗಾರನಾಗಿ ಬೋನಸ್ ಮಾಡುವ ಪ್ರಯತ್ನ. ಉತ್ತಮವಾದ ಪ್ರಯತ್ನ ಇದೆ. ಆದರೆ ತೀರ್ಪುಗಾರರು ಉತ್ತರವನ್ನು ಕೊಟ್ಟಿದ್ದಾರೆ. ಬೋನಸ್ ಅಂಕದ ಸಂಪಾದನೆ ಇಲ್ಲಿ ಕೂಡ ನಾವೇನು ಕಡಿಮೆ ಇಲ್ಲ ಅಂತಾರೆ ರಾಕರ್ಸ್ ಪದ್ಮನಾಭನಗರ. ರಾಜ ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಬೋನಸ್ ಪಡೆದಿದ್ರು. ಈ ದಾಳಿಯಲ್ಲಿ ಡಿಫೆನ್ಸ್ ಎಚ್ಚೆತ್ಕೊಂಡಿದ್ಯಾ? ಹ್ಯಾಂಡ್ ಟಚ್ ನ ಪ್ರಯತ್ನ. ರೈಟ್ ಲೆಫ್ಟ್ ಕವರ್ ಮೇಲೆ ಇಲ್ಲಿ ಬ್ಯಾಕ್ ಹೋಲ್ಡ್ ನ ಪ್ರಯತ್ನ. ಮಿಸ್ ಆಗಿತ್ತು. ಮತ್ತೆ ಟಚ್ ಮಾಡುವ ಪ್ರಯತ್ನದಲ್ಲಿ ಬೋನಸ್ +1 2 ಅಂಕ ಸಿಗ್ತಾ ಇದೆ. ಮತ್ತೆ ಅಂಕಗಳ ಅಂತರ ಕಡಿಮೆ ಆಗ್ತಾ ಇದೆ. 11-7 ಕೇವಲ 4 ಅಂಕಗಳ ಅಂತರ. ಕಾರ್ತಿಕ್ ಮತ್ತೊಮ್ಮೆ ದಾಳಿಯಲ್ಲಿ ಒಂದು ಸೂಪರ್ ರೈಡ್ ನ ಮುಖಾಂತರ ಸೂಪರ್ ಆಗಿ ತಮ್ಮ ತಂಡವನ್ನು ಮುನ್ನೆಲೆಗೆ ತಂದಿಟ್ಟಂತ ಆಟಗಾರ ಮತ್ತೊಮ್ಮೆ ವೇಗದ ದಾಳಿಕಾರ. ಚಾಕಚಕ್ಯತೆ ಆಟದ ಪ್ರದರ್ಶನ ಕೂಡ ಇದೆ. ಆ ಪ್ರದರ್ಶನದ ಜೊತೆಗೆ 4 ಅಂಕಗಳನ್ನು ಒಂದೇ ದಾಳಿಯಲ್ಲಿ ಪಡೆದಂತ ಕಾರ್ತಿಕ್ ಈ ಬಾರಿ ಎಂಟಿ ರೈಡ್ನೊಂದಿಗೆ ವಾಪಸ್ಸಾದರೆ ಮತ್ತೊಮ್ಮೆ ರಾಜ. ಸತತ ದಾಳಿಗಳಲ್ಲಿ ಯಶಸ್ವಿಯಾಗಿ ಮುಂದುವರಿತಾ ಇರುವ ರಾಜ ವಿಶ್ವೇಶ್ವರಯ್ಯ ತಂಡದ ಪರವಾಗಿ ಮತ್ತೆ ತಮ್ಮ ನೈಜ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆದರೆ ಟಚ್ ಸಿಕ್ಕಿಲ್ಲ. ಈ ಬಾರಿ ಬೋನಸ್ ಪಡೆಯೋಕೆ ಸಾಧ್ಯ ಇದೆಯಾ? ಡಿಫೆನ್ಸ್ ಅದಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ. ಮತ್ತೆ ಪ್ರಯತ್ನ ಬೋನಸ್ ಅಂಕಕ್ಕಾಗಿ. ಮತ್ತೆ ಟಚ್ ಪಾಯಿಂಟ್. ಬೋನಸ್ +1 ಮತ್ತೊಮ್ಮೆ 2 ಬಾರಿ ಸತತವಾಗಿ ಬೋನಸ್ +1 ಅಂಕವನ್ನು ಪಡೆಯುವುದರಲ್ಲಿ ರಾಜ ಯಶಸ್ವಿಯಾಗಿದ್ದಾರೆ. 1 ಬಾರಿ ಬೋನಸ್ ಅಂಕ, ಅದಾದ ನಂತರ 2 ಬಾರಿ ಬೋನಸ್ +1. ಚಾಲಾಕಿ ತಂಡದ ಜೊತೆ ಅಂಕಗಳ ಅಂತರ ಮತ್ತೆ ಕಡಿಮೆ ಆಗ್ತಾ 11-9 ಪಂದ್ಯ. 2 ಅಂಕಗಳ ಅಂತರದ ಮುನ್ನಡೆ ರಾಕರ್ಸ್ ತಂಡಕ್ಕೆ. ಅದು ಅಲ್ಪ ವಿರಾಮವನ್ನು ತೆಗೆದುಕೊಂಡಿದ್ದಾರೆ ಇದೀಗ. ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೆಯೇ ಬೆಂಗಳೂರು ನಗರ ಪೊಲೀಸ್ ಎರಡೂ ತಂಡಗಳಲ್ಲಿ ಆಡಿದಂಥ ಅನುಭವದ ಜೊತೆ ಕೋಚ್ ಆಗಿ ರಾಕರ್ಸ್ ತಂಡಕ್ಕೆ ಮಂಜುನಾಥ್ ರವರು. ವೆಯ್ಟ್ ಮಾಡಿ, ವಿಸಿಲ್ಗೆ ವೆಯ್ಟ್ ಮಾಡಿ. ಅಂಪೈರ್ ವಿಸಿಲ್ ಆದ ನಂತರನೇ ನಾವು ಎಂಟ್ರಿಯನ್ನು ತೆಗೆದುಕೊಳ್ಬೇಕು. ಚಾಲಾಕಿ ತಂಡದ ಒಂದು ಪ್ರಯತ್ನ ಇತ್ತು. ಪ್ರಯತ್ನ ಮಾಡಿದರೆ ಯಶಸ್ವಿ ಸಿಗೋದಕ್ಕೆ ಅವಕಾಶ ಇತ್ತು. ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡಿದ್ರು. ಮತ್ತೆ ಜರ್ಸಿ ನಂಬರ್ 17 ಆಟಗಾರ ರನ್ನಿಂಗ್ ಹ್ಯಾಂಡ್ ಟಚ್ ಮತ್ತೆ ಔಟ್ ಟಚ್ನ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ರಾಕರ್ಸ್ ತಂಡದ ಪರವಾಗಿ. 7 ಜನ ಆಟಗಾರರೊಂದಿಗೆ ವಿಶ್ವೇಶ್ವರಯ್ಯ ತಂಡದ ಪಾಳ್ಯದಲ್ಲಿ. ಇಲ್ಲೊಂದು ಪರ್ಫೆಕ್ಟ್ ಚೈನ್ ಟ್ಯಾಕಲ್. ಕರೆಕ್ಟ್ ಆದ ಮೊಮೆಂಟಮ್ಗೆ ಟ್ಯಾಕಲ್ ಪಡ್ಕೊಂಡಿದ್ದಾರೆ. ರೈಟ್ ಕಾರ್ನರ್ ಆಗಿ ರೈಟ್ ಇನ್
ಹೊಂದಾಣಿಕೆಯ ಹಿಡಿತ, ಸಮಯಕ್ಕೆ ಸರಿಯಾಗಿ ಬಂದಿದೆ ಟ್ಯಾಕಲ್. ಅಂಕಗಳ ಅಂತರ 1ಕ್ಕೆ ಬರ್ತಾ ಇದೆ. 11 ಮತ್ತೆ 10. ಕೇವಲ 1 ಅಂಕದ ಅಂತರದಲ್ಲಿ ರಾಕರ್ಸ್ ತಂಡ ಮುನ್ನಡೆಯಲಿದ್ರೆ. ದಾಳಿಯಲ್ಲಿ ಹನುಮ. ಬಹುತೇಕ ಕಬಡ್ಡಿ ಆಟಗಾರರು ಭಗವಂತ ಹನುಮಂತನ ಭಕ್ತರಾಗಿರ್ತಾರೆ. ಫಿಸಿಕಲ್ ಫಿಟ್ನೆಸ್ಗಾಗಿ ಹನುಮಂತನನ್ನು ಬೇಡ್ಕೊಳ್ತಾ ತಮ್ಮ ದಿನಚರಿಯನ್ನು ಅಥವಾ ಕಬಡ್ಡಿ ಪ್ರಾಕ್ಟೀಸನ್ನು ಆರಂಭ ಮಾಡ್ತಾರೆ. ಆ ಹೆಸರಿನಲ್ಲಿ ಹನುಮ ಮೈಸೂರು ಭಾಗದ ಆಟಗಾರ. ವಿಶ್ವೇಶ್ವರಯ್ಯ ತಂಡದ ಪರವಾಗಿ ಆಡ್ತಾ ಇದ್ರೆ. ಕಾರ್ತಿಕ್ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡು ರೈಡ್ಗೆ ಬಂದಿದ್ದಾರೆ ಸ್ವಲ್ಪ ಸಮಯದ ನಂತರ. ಮತ್ತೆ ತಂಡಕ್ಕೆ ಅವರ ಅಗತ್ಯ ಇದೆ. 3 ಜನ ಪ್ರಮುಖ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಅವರ ನಿರೀಕ್ಷೆ ಭಾರವನ್ನು ಹೊತ್ತು ದಾಳಿಯನ್ನು ಮುಂದುವರಿಸಿರುವ ಕಾರ್ತಿಕ್. ಬಂದಿದೆ ಚೈನ್ ಟ್ಯಾಕಲ್ ಮತ್ತೊಮ್ಮೆ. ರೈಟ್ ಕಾರ್ನರ್ ಉದಯ್ ಯಶಸ್ವಿ ಟ್ಯಾಕಲ್ ಮತ್ತೊಮ್ಮೆ. ಒಂದು ಬ್ಲಾಕ್ ತೆಗೆದುಕೊಳ್ಳೋದ್ರೊಂದಿಗೆ ಚೈನ್ ಟ್ಯಾಕಲ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್. ಅಂಕಗಳ ಅಂತರ ಇದೀಗ 0. 11-11. ಸಮಬಲದ ಹೋರಾಟದ ನಡುವೆ ಮತ್ತೊಮ್ಮೆ ರಾಜ. ಸತತ ಬೋನಸ್ ಅಂಕಗಳನ್ನು ಪಡೆದಂತ ಆಟಗಾರ. ಸೂಪರ್ ಟ್ಯಾಕಲ್ ಆನಿದೆ. ಟ್ಯಾಕಲ್ ಪಡೆದ್ರೆ ಡಿಫೆನ್ಸ್ಗೆ 2 ಅಂಕ ಸಿಗುತ್ತೆ. ರಾಕರ್ಸ್ ತಂಡ ಇಲ್ಲಿ ಸುವರ್ಣ ಅವಕಾಶವನ್ನು ಬಳಸಿಕೊಂಡಿದ್ದಾರೆ. ಕಾದು ನೋಡಬೇಕಿದೆ. 3 ಜನ ಆಟಗಾರರ ನಡುವೆ ರಾಜ. ಲೆಫ್ಟ್ ರೈಡರ್ ಬೇಸಿಕಲಿ ರೈಟ್ ಸೈಡ್ನಲ್ಲೂ ಕೂಡ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಯಾವುದೇ ಪಾಯಿಂಟ್ ಪಡೆಯೋಕ್ಕೆ ಸಾಧ್ಯವಾಗಿಲ್ಲ. ಡಿಫೆನ್ಸ್ ಉತ್ತಮವಾದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ರಾಕರ್ಸ್ ತಂಡ ಇಲ್ಲಿ. ಪ್ರಸನ್ನ ದಾಳಿ ವಿಭಾಗದಲ್ಲಿ ಪ್ರಸನ್ನ ಪ್ರಥಮ ದಾಳಿಯಲ್ಲಿ ಅಂಕವನ್ನು ಪಡೆಯೋಕೆ ಸಾಧ್ಯವಾಗಿರಲಿಲ್ಲ. ಈ ಬಾರಿ ವಾಪಸ್ ಬರೋದಕ್ಕೆ ಹೇಳಿ ಕಳಿಸಿರೋ ಆಗಿದೆ. ಡಿಫೆನ್ಸ್ಗೆ ಒತ್ತನ್ನು ನೀಡ್ತಾ ಇದ್ದಾರೆ ರಾಕರ್ಸ್ ತಂಡ. ಇಲ್ಲೊಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ವಿಶ್ವೇಶ್ವರಯ್ಯ ತಂಡ. ಮುಂದಿನ ರೈಡ್ ಅವರಿಗೆ ಡೂ ಆರ್ ಡೈ ಆಗಿದೆ. ಹಾಗಾಗಿ ಒಂದು ಸಮಾಲೋಚನೆಯ ಜೊತೆಯಲ್ಲಿ ಆಲ್ ಔಟ್ ಅನ್ನು ಪಡೆಯುವತ್ತ ದಾಪುಗಳನ್ನು ಇಡ್ತಾ ಇದ್ದಾರೆ. ಮತ್ತೊಮ್ಮೆ 11-11 ಸಮ. ಪ್ರಥಮಾರ್ಧದ ಕೊನೆ ನಿಮಿಷದಲ್ಲಿ ಪಂದ್ಯ ಸಾಗ್ತಾ ಇದೆ. ಇದರ ಮಧ್ಯೆ ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ. ಡೂ ಆರ್ ಡೈ ರೈಡ್ನ ಒತ್ತಡವನ್ನು ರಾಜ ತೆಗೆದುಕೊಳ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಇದೆ. ಡೂ ಆರ್ ಡೈ ರೈಡ್ನ ಒತ್ತಡ ಇದೆ ದಾಳಿಕಾರನ ಮೇಲೆ. ಕಿಕ್ ಮಾಡುವ ಪ್ರಯತ್ನ. ಅಂಕಣದ ಸಂಪೂರ್ಣ ಒಳಭಾಗದಲ್ಲಿದ್ದಾರೆ. ಟ್ಯಾಕಲ್ ಮಾಡೋ ಪ್ರಯತ್ನ. ಶಕ್ತಿ ಇನ್ನೊಂದಷ್ಟು ಬೇಕಿತ್ತು ಅಥವಾ ಸಪೋರ್ಟ್ ಬೇಕಿತ್ತು. 2 ಅಂಕಗಳ ಸಂಪಾದನೆ. ರಾಜ ಮತ್ತೆ ಸರಿಯಾಗ್ತಾ ಇದ್ದಾರೆ. ಅಳಿದ ಊರಿಗೆ ಉಳಿದವನೇ ನಾಯಕ ಎಂಬಂತೆ ಪ್ರಸನ್ನ ಅಂತಿಮ ಆಟಗಾರನಾಗಿ. ಸ್ಥಳೀಯ ಪ್ರತಿಭೆ ಕೂಡ. ತಂಡದ 6 ಬಂದಿದೆ ಪಾಯಿಂಟ್. ಸರ್ ದಯವಿಟ್ಟು ವಾಲಂಟಿಯರ್ಸ್ ಇಲ್ಲಿ ಮುಂದೆ ನಮ್ಗೆ ಏನೂ ಕಾಣಲ್ಲ. ಏನು ಮಾಡೋಕ್ಕೂ ನಮ್ಗೆ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಎಷ್ಟು ಸರಿ ಹೇಳಿದ್ರು ಇಲ್ಲೇ ಬಂದು ನಿಂತ್ಕೊಂತಾರೆ. ನಾವು ಹೇಗೆ ಹೇಳೋದು? ಬರಕ್ ಬನ್ನಿ ಮರಿ ಈ ಕಡೆ ಬಾ. ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ನಲ್ಲಿ ಸರ್ ಕುತ್ಕೊಂಬಿಡಿ ಸರ್ ಪ್ಲೀಸ್. ಈ ಕಡೆ ಬರ್ಬೇ. ಆ ಕಡೆ ಗ್ರೌಂಡ್ ಕಾಣಿಸ್ತಾ ಇಲ್ಲ. ದಯವಿಟ್ಟು ಸರ್ ಈ ಕಡೆ ಬನ್ನಿ. ಕಾಣಿಸಲ್ಲ ನಮಗೆ. ಕಾಣಿಸ್ಬೇಕು. ತಿರ್ಗಾ ಬಂದು ನಿಂತ್ಕೊಂಡ್ರು. ಸರ್ ಪ್ಲೀಸ್ ಕುತ್ಕೊಳ್ಳಿ. ನಮ್ಗೇನು ಕಾಣಲ್ಲ. ನಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅಂಕಣ 1ರಲ್ಲಿ ಈಗಾಗಲೇ ವೈಪೆ ಹೆಬ್ಬಾಳ್ ವಿರುದ್ಧ KK ಸ್ಪೋರ್ಟ್ಸ್ 21-17 ಇನ್ ಫೇವರ್ ಆಫ್ ವೈಪೆ ಹೆಬ್ಬಾಳ್. ವಿರಾಮದ ನಂತರ ಇದೀಗ ದ್ವಿತೀಯಾರ್ಧದ ಆರಂಭ. 13-12 1 ಅಂಕದ ಮುನ್ನಡೆ ವಿಶ್ವೇಶ್ವರಯ್ಯ ತಂಡ. ಅಂಕಣ 1ರಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-17 ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ವೈಪೆ ಹೆಬ್ಬಾಳ್ ಅಂಕಣದಲ್ಲಿ 2 ಆಟಗಾರರು ಇರುವಂತಹ ಸಂದರ್ಭದಲ್ಲಿ 3 ಗ್ಯಾಲರಿ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಎಲ್ಲರೂ ಗ್ಯಾಲರಿಯಲ್ಲಿ ಕುತ್ಕೊಬಹುದು. ಆರಾಮಾಗಿ ನೀಟಾಗಿ ಕಾಣಿಸುತ್ತೆ.
ವೈಪೆ ಹೆಬ್ಬಾಳ್ ತಂಡದ ನಾಗ ಹಾಗೂ ಸಹ ಆಟಗಾರರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್ ನೊಂದಿಗೆ 2 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. 23-17 ಥರ್ಡ್ ರೈಡ್ ವೈಪೆ ಹೆಬ್ಬಾಳ್ ತಂಡಕ್ಕೆ. ಡೂ ಆರ್ ಟೈ, ಮಾಡು ಇಲ್ಲವೇ ಮಡಿ ವೈಪೆ ಹೆಬ್ಬಾಳ್ ತಂಡದ ಜೆರ್ಸಿ ನಂಬರ್ 1 ದಾಳಿಗಾರ. ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡ ಇತ್ತು. ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. 23-18 ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಲಾಸ್ಟ್ 3 minutes ಟು ಗೋ. 23-18 ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಇಬ್ಬರು ಆಟಗಾರ ನಡುವೆ ಕೆಕೆ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಕಾತೋಡೋಣ ಲೋನ ಅಂಕವನ್ನು ಪಡೆಯೋದಕ್ಕೆ ಕೆಕೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಇಲ್ಲಿ ಮುಂದಾಗ್ತಾರ ಅಂತೇಳಿ. ಉತ್ತಮವಾದಂತಹ ಒಂದು ಟ್ಯಾಕಲ್ ವೈಪೆ ಹೆಬ್ಬಾಳ್ ತಂಡದ ಪ್ರಮುಖ ದಾಳಿಗಾರ ನಾಗ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಕೆಕೆ ಸ್ಪೋರ್ಟ್ಸ್ ಕ್ಲಬ್ 23-19 ಕೆಕೆ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದೊಳ್ಳೆ ಅವಕಾಶ ಇದೆ. ಲೋನ ಅಂಕವನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಕಾದ್ ನೋಡೋಣ. ಒಬ್ಬನೇ ಆಟಗಾರಲ್ಲಿ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರೆ ಆದ್ರೆ 1+2 3 ಪಾಯಿಂಟ್ ಕೆಕೆ ಸ್ಪೋರ್ಟ್ಸ್ ಕ್ಲಬ್. 23-22 ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಒಂದು ಹೈ ವೋಲ್ಟೇಜ್ ಪಂದ್ಯದ ಕೊನೆಯ ಕ್ಷಣದಲ್ಲಿ ಕೆಕೆ ಸ್ಪೋರ್ಟ್ಸ್ ಕ್ಲಬ್ ತಂಡ ಅದ್ಭುತವಾದಂತಹ ಒಂದು ಪ್ರದರ್ಶನದ ಮೂಲಕ ಇಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ವೈಪೆ ಹೆಬ್ಬಾಳ್ ತಂಡದ ಜೆರ್ಸಿ ನಂಬರ್ 4 ಆಟಗಾರ ಒಂದು ಉತ್ತಮವಾದಂತಹ ಹ್ಯಾಂಡ್ ಟಚ್ ಮೂಲಕ 1 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. 24-22 2 ಅಂಕದ ಮುನ್ನಡೆಯಲ್ಲಿ ವೈಪೆ ಹೆಬ್ಬಾಳ್ ತಂಡ ಇದೆ. ಕೆಕೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ ಮತ್ತೊಮ್ಮೆ ಕಾರ್ತಿಕ್ ತಂಡಕ್ಕೆ ಸರಿ ಆಗ್ತಾ ಇದ್ದಾರೆ. ಎಷ್ಟು ಅಂಕ ಅನ್ನೋದನ್ನ ಅಷ್ಟೇ ಅಂಪೈರ್ ಹೇಳಬೇಕಾಗಿದೆ. ರೇಡ್ ಸೇಫ್ ಅಂತೂ ಆಗಿದೆ, ಬಟ್ ಎಷ್ಟು ಅಂಕಗಳು ಸಿಗಲಿದೆ ಅನ್ನೋದನ್ನಷ್ಟೇ ನಾವೀಗ ಕಾದು ನೋಡಬೇಕಾಗಿರೋದು. ಒಂದು ಅತ್ಯಂತ ರೋಮಾಂಚಕಾರಿಯಾದಂಥ ಪಂದ್ಯ ಆಗೋ ಕಡೆಗೆ ಮತ್ತೆ ಸಾಗ್ತಾ ಇದೆ. ವಾಪಸಾತಿ ಕಡೆಗೆ ರಾಕರ್ಸ್ ತಂಡ 2 ಅಂಕಗಳ ಸಂಪಾದನೆಯೊಂದಿಗೆ ಕಾರ್ತಿಕ್ ಇದೀಗ ಮತ್ತೆ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ. ಮತ್ತೆ ಕಾರ್ತಿಕ್ ತಂಡಕ್ಕೆ ಸತತವಾಗಿ ಆಸರಿ ಆಗ್ತಾ ಇದ್ದಾರೆ. ಮತ್ತೆ ಈ ಬಾರಿ 3 ಕಳೆದ ರೇಡ್ನಲ್ಲಿ 3 ಕೇಳಿದ್ವಿ, 2 ಕೊಟ್ಟಿದ್ರು ಅಂತ ಗ್ಯಾಲರಿಯಿಂದ ಶಬ್ದ ಬರ್ತಾ ಇತ್ತು. ಸಾರ್ 3 ಪಾಯಿಂಟ್ ಇತ್ತು, 2 ಕೊಟ್ರಿ ಅಂತ ಗ್ಯಾಲರಿಯಿಂದ ಗೋಗರ್ದಿದ್ರು. ಆದ್ರೆ ಈ ಬಾರಿ ಕಾರ್ತಿಕ್ ಹೇಳ್ತಾ ಇದ್ದಾರೆ, ನೀವು ಸಮಾಧಾನವಾಗಿರಿ, ನಾನು ತಗೊಂಡ್ ಬರ್ತೀನಿ ಅಂತ ಹೇಳಿ 3 ತಗೊಂಡ್ ಬರ್ತಾ ಇದ್ದಾರೆ. ಒಂದೇ ದಿನದಲ್ಲಿ ಸಾಕಷ್ಟು ಖ್ಯಾತಿ ಪಡೆದಂತ ಕಾರ್ತಿಕ್ ಜೆರ್ಸಿ ನಂಬರ್ 1 ಪದ್ಮನಾಭನಗರ ರಾಕರ್ಸ್ ತಂಡದ ಪರವಾಗಿ 20-17 3 ಅಂಕಗಳ ಅಂತರ. ರಾಜ ಮತ್ತೊಮ್ಮೆ ವಿಶ್ವೇಶ್ವರಯ್ಯ ತಂಡದ ಪರವಾಗಿ ರಾಜ, ರಾಕರ್ಸ್ ತಂಡದ ಪರವಾಗಿ ಕಾರ್ತಿಕ್.
ಅವರಿಬ್ಬರ ನಡುವೆನೆ ಒಂದು ದೊಡ್ಡ ಪೈಪೋಟಿ ನಡೀತಾ ಇದೆ. ಬೋನಸ್ ಮಾಡುವ ಪ್ರಯತ್ನ, ಬೋನಸ್ ಅನ್ನ